ಅಂಧ ಅನಾಥರ ಬಾಳಿನ ದಿವ್ಯ ಜ್ಯೋತಿ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಮಂಜುನಾಥ ಮುಧೋಳ್. ಮುಂಡರ್ಗಿ ಪುಟ್ಟರಾಜ ಗವಾಯಿಗಳಿಗೆ ಕಣ್ಣು ಇಲ್ಲದಿದ್ದರೂ ಲಕ್ಷಾಂತರ ಮಕ್ಕಳ ಬಾಳಿಗೆ ಕಣ್ಣಾಗಿ ಅವರ ಬಾಳಿಗೆ ಜ್ಯೋತಿಯಾಗಿದ್ದಾರೆ ಎಂದರು. ಅವರು ಮುಂಡರ್ಗಿ ತಾಲೂಕು ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿ ತಾಲೂಕು ಘಟಕದಿಂದ ತಾಲೂಕು ಅಧ್ಯಕ್ಷ ನಾಗರಾಜ್ ಮುಖ್ಯ ಅವರ ಅಂಗಡಿಯಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ 112ನೇ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಪುಟ್ಟರಾಜ ಸೇವಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮುಧೋಳ್ ಮಾತನಾಡಿ, ಗಾನಗಂಧರ್ವ ಸಂಗೀತ ದಿಗ್ಗಜ ಅಂಧ ಅನಾಥರ ಬಾಳಿನ ಆಶಾಕಿರಣ ಪಂಡಿತ್ ಪುಟ್ಟರಾಜ ಗವಾಯಿಗಳು ಮಾರ್ಚ್ 3ರ ಅವರ ಜಯಂತ್ಯುತ್ಸವ ಸಂಗೀತ ಲೋಕಕ್ಕೆ ಅವರ ಕೊಡುಗೆ ಅನನ್ಯವಾಗಿದೆ. ಗದುಗಿನಲ್ಲಿ ಸಂಗೀತ ವಿದ್ಯಾಲಯ ಸ್ಥಾಪನೆ, ದೃಷ್ಟಿಹೀನ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಸಾರ, ಸಮಾಜ ಸೇವೆಯಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಹಡಪದ ಸಮಾಜದ ರಾಜ್ಯಾಧ್ಯಕ್ಷ ದೇವು ಹಡಪದ ಮಾತನಾಡಿ, ಪುಟ್ಟರಾಜ ಗವಾಯಿಗಳ ಸೇವೆ ಈ ಪ್ರಪಂಚಕ್ಕೆ ಮಾದರಿಯಾಗಿದೆ. ಸರ್ಕಾರ ಅವರ ಜನ್ಮದಿನವನ್ನು ವಿಶೇಷ ದಿನವಾಗಿ ಅರ್ಥಪೂರ್ಣವಾಗಿ ಸರ್ಕಾರವೇ ಆಚರಿಸಬೇಕು. ಇದರಿಂದ ಅವರು ಈ ನಾಡಿಗೆ ನೀಡಿದ ಕೊಡುಗೆಗಳನ್ನು ಸರ್ವರಿಗೂ ತಿಳಿಯುತ್ತದೆ ಎಂದರು. ಪುಟ್ಟರಾಜ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ನಾಗರಾಜ ಮುಖ್ಯ ಮಾತನಾಡಿ, ಪುಟ್ಟರಾಜ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಸಾರ್ವಜನಿಕ ಕುಡಿಯುವ ನೀರು, ಗುಡಿಸಲು ನಿವಾಸಿಗಳಿಗೆ, ದೀನದಲಿತರಿಗೆ, ಅನಾಥರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾ ಬಂದಿದ್ದೇವೆ. ಪುಟ್ಟರಾಜರ ಆದರ್ಶ ಗುಣಗಳು ಸರ್ವರಿಗೂ ಮಾದರಿಯಾಗಿವೆ. ಮುಂದೆ ತಾಲೂಕಿನಾದ್ಯಂತ ಸಂಘಟನೆ ಮಾಡಿ ಪುಟ್ಟರಾಜರ ಸೇವೆ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಹಡಪದ ಸಮಾಜದ ರಾಜ್ಯಾಧ್ಯಕ್ಷ ದೇವು ಹಡಪದ, ಜಿಲ್ಲಾ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮುಧೋಳ್, ತಾಲೂಕು ಘಟಕದ ಸದಸ್ಯರಾದ ಅಶೋಕ್ ಚೋರಿ, ಉಮೇಶ್ ಗಂಗಾಪುರ, ಅಂದಾನಯ್ಯ ರಾಮೇನಹಳ್ಳಿ, ಮಲ್ಲಿಕಾರ್ಜುನ ದೊಡ್ಡಮನಿ, ಭೀಮಶ್ರೀ ಹಡಪದ, ಕೊಟ್ರೇಶ್ ಹಡಪದ ಇತರರು ಭಾಗವಹಿಸಿದ್ದರು. ವರದಿ ಅರ್ಜುನ ಹೊಸಮನಿ, ಪ್ರಜಾ ಪವರ್ ಟಿವಿ, ಮುಂಡರಗಿ. ಎಲ್ಲರಿಗೂ ನಮಸ್ಕರಿಸಿ, ಇವತ್ತು ನಮ್ಮ ಪುಟ್ಟರಾಜ ಸೇವಾ ಸಮಿತಿ ಇಡೀ ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಬಂದಿದೆ. ಇವತ್ತು ಸಂಗೀತವನ್ನು ಉತ್ತೇಜನ ಮಾಡೋದು ಜೊತೆಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಚನ್ನಸ್ವಾಮಿ ಕಡಿಮೆ ಅವರು ಇವತ್ತು ಹಲವಾರು ಸಂಗೀತ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜೊತೆಗೆ ಸಂಗೀತ ಸೇವೆ ಮಾಡಿದವರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ, ಅದೇ ರೀತಿ ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ನಾಗರಾಜನ್ ಅವರು ಇವತ್ತು ನೀರಿನ ಅರವಟ್ಟಿಗೆ ತೆರೆಯೋದಿರ್ಬೋದು, ಜೊತೆಗೆ ಅನಾಥರ ಗುಡಿಸಲಿಗೆ ಹೋಗಿ ಪ್ರಸಾದ ವ್ಯವಸ್ಥೆ ಮಾಡೋದಿರ್ಬೋದು, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ನಮ್ಮ ಪುಟ್ಟರಾಜ ಸೇವಾ ಸಮಿತಿ ಮಾಡ್ತಾ ಬಂದಿದೆ. ಆದರೆ ಇವತ್ತು ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ, ಇಂಥ ದಿವಸವನ್ನು ಏನಿವತ್ತು ಪುಟ್ಟರಾಜ ಅಜ್ಜವರ ಹುಟ್ಟುಹಬ್ಬವನ್ನು ಸರ್ಕಾರದ ದಿನವಾಗಿ ಆಚರಣೆ ಮಾಡಿ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಶಾಲಾ ಮಕ್ಕಳಿಗೆ ತಿಳಿಸುವಂಥ ಕಾರ್ಯ. ಇವತ್ತು ಅವರೇನಾದರೂ ಅಂಧ ಅನಾಥ ಮಕ್ಕಳಿಗೆ ಅವರು ಸೇವೆಯನ್ನು ಕೊಡದೆ ಹೋದಲ್ಲಿ ಇವತ್ತು ಅವರ ಜೀವನ ಭಿಕ್ಷುಕರ ಗತಿಗೆ ಬರುವಂಥ ಜೀವನ ಆಗ್ತಿತ್ತು. ಆದರೆ ಅವರು ಧ್ರುವ ನಕ್ಷತ್ರದಂತೆ ಅವರ ಬಾಳಿನಲ್ಲಿ ಬಂದು ಇವತ್ತು ಅವ್ರ ಕಣ್ಣಿಲ್ಲಂದ್ರೂ ಕೂಡ ಬೆಳಕಾಗಿ ನಮ್ಮ ಎಲ್ಲ ದೀನ ದಲಿತರ ಮತ್ತು ಅಂಧ ಅನಾಥರ ಬೆಳಕಾಗಿ ಇವತ್ತು ನಮ್ಮ ಪ್ರಪಂಚದಲ್ಲಿ ಅವರು ಗೋಚರಿಸ್ತಾ ಇದ್ದಾರೆ. ಅಂತರ ದಿನವನ್ನು ಸರ್ಕಾರ ಇಂಥ ಸೇವೆ ಮಾಡುವ ಪೂಜ್ಯರ ಎಲ್ಲ ಸೇವೆ ಮಾಡುವಂಥ ಪೂಜ್ಯರ ಕಡೆ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತೇಳಿ ಇವತ್ತು ನಾನು ನನ್ನನ್ನು ಕರೆಸಿ ಮಾತಾಡಿಸಿದಂಥ ಎಲ್ಲ ನನ್ನ ಸಂಘಟಕರು ಅನಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಇವತ್ತಿನ ದಿನ ಮುಂಡರಗಿ ತಾಲೂಕಾ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ 3 ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಆಚರಣೆ ಮಾಡ್ತಿದ್ದೇವೆ. ನಮ್ಮ ಇಡೀ ಪ್ರಪಂಚದಲ್ಲಿ ಸಂಗೀತಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವಂಥ ಪ್ರಖ್ಯಾತ ಗಾನಗಂಧರ್ವರಾಗಿ ನಾಡಿಗೆ ಸಂಗೀತದ ರಸದೌತಣವನ್ನು ಉಣಬಡಿಸಿದಂಥ ನಮ್ಮ ಪಂಡಿತ್ ಪುಟ್ಟರಾಜವರ ಸೇವೆ ಸ್ಮರಣೀಯವಾಗುತ್ತೆ. ಅವರ ಯಾವ ರೀತಿಯ ಸೇವೆ ಅಂತಂದರೆ, ಕಣ್ಣಿಲ್ದವರಿಗೆ, ಕಾಲಿಲ್ದವರಿಗೆ ಅಥವಾ ಅನಾಥರಿಗೆ ಅವರು ಆಶ್ರಯದಾತರಾಗಿ ಅವರಿಗೆ ದಾಸೋಹವನ್ನು ನೀಡ್ತಾ ಅವರಲ್ಲಿರ್ತಕ್ಕಂಥ ಕೌಶಲ್ಯ ಏನಂತಂದರೆ ಹಾಡನ್ನು ಹಾಡಿಸುವ ಮುಖಾಂತರವಾಗಿ ಈ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಅನೇಕ ಯುವಕರಿಗೆ ಅವರು ದಾರಿದೀಪವಾಗಿದ್ದಾರೆ. ಅಂತ ಮಹಾನ್ ಚೇತನ ಪಂಡಿತ್ ಪುಟ್ಟರಾಜ ಗವಾಯಿಗಳು ಇವತ್ತು ಮಾರ್ಚ್ 3 ಇಡೀ ಏನು ಗದಗ ಜಿಲ್ಲೆ ಪ್ರಪಂಚಕ್ಕೆ ಇವತ್ತು ಹೆಸರಾಗಿದೆ ಅಂತ ಕಾರಣ, ಅದು ಮೂಲ ಕಾರಣ ಯಾರಂದ್ರೆ ಅದು ಪಂಡಿತ್ ಪುಟ್ಟರಾಜ ಗವಾಯಿಗಳು. ಪಂಚಾಕ್ಷರಿ ಗವಾಯಿಗಳ ಒಂದು ಆಶೀರ್ವಾದದಿಂದ ಪುಟ್ಟರಾಜ ಗವಾಯಿಗಳ
ಏನು ಮೇರು ವ್ಯಕ್ತಿತ್ವ ಇವತ್ತು ನಾವೆಲ್ಲ ನೋಡ್ತೇವೆ. ಅನೇಕ ಚಿತ್ರಗಳಲ್ಲಿ ಕೂಡ ನಾವೆಲ್ಲ ನೋಡ್ತೀವಿ. ಅವರ ಏನು ಅಸ್ಮರಣೀಯವಾದಂಥ ಕೊಡುಗೆಗಳನ್ನು ಅವರು ನಮಗೆ ನೀಡಿದ್ದಾರೆ. ಅವರ ಹೆಸರು ಅಜರಾಮರವಾಗಿ ಉಳಿಯಲಿದೆ. ಏನು ಸೇವಾ ಸಮಿತಿ ಕೂಡ ಈ ಒಂದು ತಮ್ಮ ಸಂಘಟನೆ ಮೂಲಕವಾಗಿ ಪ್ರತಿ ಮನೆ ಮತ್ತು ಮನಕ್ಕೆ ಮುಟ್ಟುವ ಕಾರ್ಯಗಳನ್ನು ಮಾಡ್ತಾ ಪುಟ್ಟರಾಜ ಪೂಜ್ಯರ ಹೆಸರನ್ನ ಒಂದು ಸದಾ ಅಚ್ಚರಿಯಾಗಿ ಉಳಿಸುವಂತಾಗಿದೆ. ಅಂತ ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಈ ಮೂಲಕ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಡುವಂಥ ಸಭಿಕರಿಗೆ ಹೊಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಪುಟ್ಟರಾಜ. ನಮಸ್ಕಾರ.